ಆಗಿದ್ದು ಇವೆಲ್ಲನೂ ಕೌಂಟ್ ಮಾಡಿದಾಗ ಯಾವ ಪ್ರಮಾಣದಲ್ಲಿ ಹೇಳ್ತದ ಪರಿಸ್ಥಿತಿ ಅಂದಾಗ ರೈತ ಇವತ್ತು ಇವೆಲ್ಲ ಗೊಬ್ಬರ ತುಟ್ಟಿ ಗೊಬ್ಬರದಿಂದ ಹಾಕಿ ಬೆಳೆದ್ರೆ ಮಾರ್ಕೆಟಿಗೆ ಇಲ್ಲಲ್ಲೇ ಬೆಲೆನೇ ಇಲ್ಲ. ಮೊನ್ನೆ ನೋಡಿದ್ವಿ ನಾವು 4 ರೂಪಾಯಿ ಕಿಲೋದಂಗೆ ಏನಪ್ಪ ಉಳ್ಳಾಗಡ್ಡಿ ಪಾಪ ಹಾದಿ ಸುರು ಹೋಗಿಬಿಟ್ರು ರೈತರ. ಏನು ಮಾಡೋದು? ಟೊಮೆಟೊ ಹಾದಿ ಸುರು ಹೋಗಿಬಿಟ್ರು. ಲೆಕ್ಕ ಅಥವಾ ಲಾಭ ಬರೋದಿಲ್ಲ ಅಂದರೆ ಹೆಂಗೆ ಬದುಕೋದು ಅಂತ. ಕಬ್ಬು ಬೆಳೆಯೋರಿಗೆ ಇವತ್ತು ಲಾಭ ಇಲ್ಲ. ನಾವು ಕಬ್ಬು ಹೇಳ್ತೀವಿ ಕಮರ್ಷಿಯಲ್ ಕ್ರಾಪ್ ರೀ ಅಂತೇಳಿ, ಮತ್ತು ಕಾನೂನು ಮಾಡಿದ್ರು 15 ದಿವಸ ಬಿಲ್ ಕೊಡಬೇಕಪ್ಪ ಅಂತೇಳಿ. ಯಾವ ಫ್ಯಾಕ್ಟ್ರಿ ಅವರು 15 ದಿನ ದುಡ್ಡು ಹಾಕಿದ್ದಾರೆ, ಎಲ್ಲ ಕ್ಲಿಯರ್ ಬಿಲ್ ಮಾಡಿದ್ದಾರೆ. ಉದಾಹರಣೆ ಜಾವ ಅಂಥವ ಎಲ್ಲೋ ಒಂದು ಇರ್ಬೋದು ಎಕ್ಸೆಪ್ಷನ್ ಆಗಿ, ಆದರೆ ಎಲ್ಲ ಫ್ಯಾಕ್ಟ್ರಿಗಳು ರೈತನ ಕಬ್ಬಿನ ಬೆಲೆಯನ್ನು ಹಿಡಿದು ಬಿಡಿರ್ತಾರೆ. ಇಂಥ ಪ್ರಸಂಗ ಇಡೀ ದೇಶ ತುಂಬ ಬಿದ್ದಾಗ ಇವತ್ತು ರೈತಗೆ ಮಾರ್ಕೆಟ್ನಲ್ಲಿ ಗೊಬ್ಬರ ತುಟ್ಟಿ ಬೀಜನ್ನು ಏನಾದ್ರು ನಿಲ್ತೀವಿ ಡಿಪೆಂಡ್ ಆಗಿವಿ. ನಮ್ಮ ಮನೆ ಬೀಜಗಳನ್ನ ತಯಾರು ಮಾಡೋದು ಬಂದು ಮಾಡ್ಕೊಂಡ್ಬಿಟ್ಬಿಟ್ಟಿದ್ವಿ. ಎಲ್ಲದಕ್ಕೂ ಹೋಗಿ ನಿಂತು ಬಿಡೋದಲ್ಲೇ ನಮ್ಮ ಬೀಜ ಕೊಡ್ರಿ ಮತ್ತೇನು ಕೊಡ್ರಿ ಅಂತಾರೆ ಇಲ್ಲ. ಇದರಿಂದಾಗಿ ಏನಾಗಿಬಿಡೋದು ಗೊಬ್ಬರ ಮತ್ತು ಬೀಜ ತುಟ್ಟಿ ಆಗಿದ್ರಿಂದಾಗೆ ಸಹಜವಾಗಿ ಮಾರ್ಕೆಟ್ ತುಟ್ಟಿ ಆಗ್ತದೆ. ಆದರೆ ಅದ ಪ್ರಮಾಣದಲ್ಲಿ ಬೆಲೆ ಬರ್ತದೇನೋ ಬೆಳೆದ ಬೆಳೆಗೆ ಇಲ್ಲ ಅಂದಾಗ ರೈತ ಇವತ್ತು ಪೂರ್ತಿ ದಿವಾಳಿ ಹಂಚಿಗೆ ಬಂದಿದ್ದಾನೆ. ಈ ದೇಶ ದಿವಾಳಿ ಹಂಚಿಗೆ ಬಂದಿರ್ತದ. ಇಂಥ ಪ್ರಸಂಗದಲ್ಲಿ ಮತ್ತೊಮ್ಮೆ ಈ ಯುದ್ಧ ಅಮೇರಿಕಾ ಮತ್ತು ಇರಾನ್ ಮಧ್ಯದ ಯುದ್ಧ ನಮಗೆ ಹಾನಿ ಹೆಚ್ಚು ಮಾಡ್ಲಿಕ್ಕೆ ಮತ್ತಾರಿಗೂ ಅಲ್ಲ. ಯಾಕಂದ್ರೆ ಅವ್ರು ಯುದ್ಧ ಮಾಡಿದಷ್ಟು ಅದನ್ನ ಕಾರಣ ಹೇಳ್ತಾರೆ ನಮ್ಮ ಸರ್ಕಾರ, ಅದನ್ನೇ ಕಾರಣ ಹೇಳ್ತಾ ಮುಂದೆ ಹೋಗ್ತಾ ಇದ್ದಾರೆ. ಆದರೆ ಇಷ್ಟೊಳ್ಳೆನ ಇಂಥವೆಲ್ಲ ಬರಬಹುದು ಅಂತ ತಿಳ್ಕೊಂಡ್ರೆ ಪೂರ್ವ ಯೋಜಿತವಾಗಿ ಪೂರ್ವಾಪರವಾಗಿ ವಿಚಾರ ಮಾಡಿ ಇದಕ್ಕೆ ಸೊಲ್ಯೂಷನ್ ನಮ್ಮ ದೇಶದ ನಾಯಕ ಹುಡುಕ್ಬೇಕಾಗಿದೆ ಇಷ್ಟೊಳಗೆ. ಹೌದಪ್ಪ, ನಾಳೆ ಗೊಬ್ಬರ ರಸಗೊಬ್ಬರ ಬರೋದು ಬಂದಾದ್ರೆ ಮುಂದೇನು ಹೇಗೆ ಮಾಡ್ಬೇಕು ಅದನ್ನು ಹೇಳ್ತಾ ಇದ್ದಾರೆ. ಗೊತ್ತಿಲ್ಲ, ಸಾವಯವ ಮಾಡಿರಿ ಅಥವಾ ಒಂದು ಸಾವಯವ ಇನ್ನೊಂದು ಸರಳ ಏನಪ್ಪ ಗೊಬ್ಬರ ರಾಸಾಯನಿಕ ಗೊಬ್ಬರ ಹಾಕಲಾರದ ಬೆಳೆಯುವಂಥದ್ದು ಮಾಡಿರಿ, ನ್ಯಾಚುರಲ್ ನೀವು ಬೆಳೆನೇ ಬೆಳೀರಿ ಅಂತೀರಿ. ಆದರೆ ಬರುವ ಇನ್ಕಮ್ ಎಷ್ಟು, ಉತ್ಪನ್ನ ಎಷ್ಟು, ಈಗೇನು ಬರ್ತದೆ ಇದು 1-2 ಪಟ್ಟು ಕಡಿಮೆ ಬರ್ತದೆ. ಮುಂದೆ ಬದುಕೋದು ಹೆಂಗೆ? ಇವೆಲ್ಲ ನೂರಿನ ಸಮಸ್ಯೆಗಳು ಆಗಿ ಕೂತಿದ್ದಾವೆ ಇವತ್ತು. ಇದಕ್ಕೆಲ್ಲ ಕಾರಣ ನಮ್ಮನ್ನು ಆಳಿದವರು ದೂರದೃಷ್ಟಿ ಇಲ್ಲದ ಗಾಡಿ ಹೊಡ್ಕೊಂಡು ಹೊಂಟಿದ್ದು, ಬರೀ ಕಮಿಷನ್ ಮೇಲೆ ವ್ಯವಹಾರ ಮಾಡಿದ್ದು, ಭ್ರಷ್ಟಾಚಾರ ಹೆಚ್ಚು ಮಾಡಿದ್ದು. ಇದು ಬಿಟ್ಟು ಇದೇ ಕಾರಣಕ್ಕೇ ಇವತ್ತು ನಾವು ಒಂದು ಒಳ್ಳೆಯ ವಿಚಾರಧಾರೆಯ ಒಳ್ಳೆಯ ವಿಚಾರವಂತರು ನಾವು ನಮ್ಮ ವಿಧಾನಸಭೆಗಳಿಗೆ ನಮ್ಮ ಪಾರ್ಲಿಮೆಂಟಿಗೆ ಕಳಿಸ್ತಾ ಇಲ್ಲ. ಹೀಗಾಗಿ ಏನು ಅಧ್ವಾನ ನಿರ್ಣಯ ತೊಗೊಳ್ಳೋದು ಇಡೀ ದೇಶವನ್ನು ಹಾಳು ಮಾಡುವಂಥದ್ದು. ಇಲ್ಲಾಂದ್ರೆ ಮತ್ತಾರಾದರೂ ಬುದ್ಧಿವಂತ ದೂರದೃಷ್ಟಿಯಿಂದ ನಾಯಕ ಇದ್ದಿದ್ರೆ ಮುಂದಿನ ವರ್ಷಾರು ತಿಂಗಳ ಗಂಟಲೆ 1, 2, 3 ವರ್ಷ ಗಂಟಲೆ ಸಂಗ್ರಹ ಮಾಡಿ ಅಂಥ ಯುದ್ಧ ಉಳಿಯುವಂಥ ಒಂದು ಹಾದಿ ಹುಡುಕ್ತಾಯಿದ್ರು. ಆದರೆ ಇವತ್ತು ಈ ಯುದ್ಧದಿಂದಾಗಿ ಜಗತ್ತಿನ ಇನ್ನೂರು ದೇಶಗಳ ಮೇಲೆ ಎಷ್ಟು ಪ್ರಭಾವ ಬೀರ್ತೋ ಗೊತ್ತಿಲ್ಲ. ಅಮೇರಿಕಾದಲ್ಲಂತೂ ಬೀರ್ಲಿಕ್ಕೆ ಸಾಧ್ಯನೇ ಇಲ್ಲ ಅದು. ಆದರೆ ಭಾರತ ಮೇಲೆ ಏಷ್ಯಾ ಖಂಡದಲ್ಲಿ ಭಾಳಷ್ಟು ಪ್ರಭಾವ ಬೀರಲಿಕ್ಕೆ ಆಗ್ತದೆ. ಆ ದಿಶೆಯಲ್ಲೇ ಇವತ್ತು ಮೋದಿಯವರು ಚಿಂತನೆ ಮಾಡಬೇಕಾಗಿದೆ. ಆದರೆ